ಬಸವಣ್ಣ 12ನೇ ಶತಮಾನದಲ್ಲಿ ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆ ಎನಿಸಯ್ಯ ಕೂಡಲ ಸಂಗಮ ದೇವ ಅಂತ 12ನೇ ಶತಮಾನದಲ್ಲೇ ಹೇಳುತ್ತೆ. ಇವತ್ತು ವ್ಯವಸ್ಥೆ ಇನ್ನೂ ಕೂಡ ಇವನಾರವ ಇವನಾರವ ಅಂತ ಅನ್ನೋದೇ ಇದೆಯೇ ಹೊರತು ಇವ ನಮ್ಮವ ಅಂತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿಲ್ಲ. ಆಗಿದೆಯಾ? ಆಗಿಲ್ಲ ಅಲ್ಲ. ನಮ್ಮವ 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 ಅಂತಕ್ಕಂಥ ವ್ಯವಸ್ಥೆ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಬಸವಣ್ಣ ಇವತ್ತು ಬೇಕಾಗ್ತದೆ, ಮುಂದೆನೂ ಬೇಕಾಗ್ತದೆ. ಬಸವ ವಿಚಾರಗಳು ಇವತ್ತು ಬೇಕಾಗ್ತದೆ, ಮುಂದೆನೂ ಬೇಕಾಗ್ತದೆ. ಬಸವಣ್ಣವರು ಬಸವಾದಿ ಶರಣರು ಕಾಯಕ ಮತ್ತು ದಾಸೋಹ ಎರಡು ತತ್ವಗಳನ್ನು ಸಮಾಜಕ್ಕೆ ಬಿಟ್ಟರು. ಎಲ್ಲ ವೃತ್ತಿಗಳು ಕೂಡ ಸಮಾನ, ಯಾವುದು ಮೇಲಲ್ಲ ಯಾವುದು ಕೀಳಲ್ಲ, ಎಲ್ಲ ವೃತ್ತಿಗಳು ಕೂಡ ಸಮಾನ. ಮತ್ತೆ ಎಲ್ಲರೂ ಕೂಡ ಕಾಯಕ ಮಾಡಬೇಕು, ಕಾಯಕ ಎಲ್ಲರೂ ಕೂಡ ಮಾಡಬೇಕು. ಕಾಯಕ ಪ್ರಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಉತ್ಪಾದನಾ ಪ್ರಕ್ರಿಯೆಗಳಿದಾವಲ್ಲ, ಆ ಉತ್ಪಾದನಾ ಪ್ರಕ್ರಿಯೆಗಳ ಸಂಪತ್ತನ್ನು ಉತ್ಪಾದನಾ ಪ್ರಕ್ರಿಯೆಗಳು ಆ ಸಂಪತ್ತನ್ನು ಉತ್ಪಾದನೆ ಮಾಡ್ತೀವಲ್ಲ, ಆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ತೊಡಗಿಸ್ಕೋಬೇಕು. ಮತ್ತೆ ಆ ಉತ್ಪಾದನೆ ಸಂಪತ್ತು ಉತ್ಪಾದನೆ ಆಗ್ತದಲ್ಲ, ಅದನ್ನು ಎಲ್ಲರೂ ಸಮವಾಗಿ ಹಂಚ್ಕೋಬೇಕು. ಇದೇ ಕಾಯಕ ಮತ್ತು ದಾಸೋಹ ಅಂತಕ್ಕಂಥದ್ದು. ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಯಾರು ಕೂಡ ಬಸವಣ್ಣವರ ಸಮಾಜದಲ್ಲಿ ಕೂತು ತಿನ್ನಗಿಲ್ಲ. ಪ್ರತಿಯೊಬ್ಬರು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಉತ್ಪಾದನೆ ಆದಂಥ ಸಂಪತ್ತನ್ನು ಎಲ್ಲರೂ ಹಂಚ್ಕೋಬೇಕು, ಸಮಾನವಾಗಿ ಹಂಚ್ಕೋಬೇಕು. ಇದನ್ನ ಬಸವಾದಿ ಶರಣರು ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿನೇ ಅಸಮಾನತೆ ಸಮಾಜ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಸಮಾನತೆ ಸಮಾಜ ಯಾಕಾಗಿದೆ ಅಂತಂದ್ರೆ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರಲ್ಲ, ಜನವರಿ 26ನೇ ತಾರೀಕು 1950ನೇ ಇಸ್ವಿ ಸಂವಿಧಾನ ಜಾರಿಗೆ ಬಂತು. ಅಲ್ಲಿವರೆಗೆ ಮನುಶಾಸ್ತ್ರನೇ ಜಾರಿಗಿದ್ದದ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಹಿಂದೂ ಧರ್ಮವನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ, ಆದರೆ ನಾನು ಸಫಲನಾಗಲಿಲ್ಲ. ಅದಕ್ಕೋಸ್ಕರ ಮನುಶಾಸ್ತ್ರವನ್ನೇ ಸುಟ್ಟಾಕ್ತೀನಿ ಅಂತೇಳಿ ಮನುಶಾಸ್ತ್ರವನ್ನು ಸುಟ್ಟಾಕೋದು. ಈ ಅಸಮಾನತೆಯನ್ನ ನಿರ್ಮಾಣ ಮಾಡತಕ್ಕಂಥ ಮನುಶಾಸ್ತ್ರ ಇದೆಯಲ್ಲ, ಅಮಾನವೀಯತೆಯನ್ನ ಕೂಡಿರ್ತಕ್ಕಂಥ ಮನುಶಾಸ್ತ್ರ ಇದೆಯಲ್ಲ, ಇದನ್ನು ಸುಟ್ಟಾಕ್ತೀನಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಸುಟ್ಟಾಕಿದ್ರು.
ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಎಲ್ಲಿವರೆಗೆ ಇನ್ನೂ ಕೂಡ ಅಸಮಾನತೆಯಿಂದ ಇರ್ತಕ್ಕಂಥ ಈ ಸಮಾಜದಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ನಮಗೆ ಸ್ವಾತಂತ್ರ್ಯ ಬಂದಿದೆ, ಈ ಸ್ವಾತಂತ್ರ್ಯದ ಯಶಸ್ಸು ಸಿಕ್ಕಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಮತ್ತು ಸ್ವಾವಲಂಬನೆ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ, ಅದು ಯಶಸ್ವಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಭಾಳ ಹಿಂದೆನೇ ಹೇಳಿದರು. 1949 ನವೆಂಬರ್ 25ನೇ ತಾರೀಕು ಹೇಳಿದಂಥ ಮಾತು ಇದು. 1949 ನವೆಂಬರ್ 25ನೇ ತಾರೀಕು ಹೇಳಿದಂಥ ಮಾತು. ಅವರು ಏನು ಹೇಳಿದ್ರು ಅಂತಂದರೆ, ರಾಜಕೀಯ ಸ್ವಾತಂತ್ರ್ಯ ನಿಂತಿರ್ತಕ್ಕಂಥದ್ದು ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ತಳಹದಿಯ ಮೇಲೆ ನಿಂತಿದೆ. ರಾಜಕೀಯ ಸ್ವಾತಂತ್ರ್ಯ ನಿಂತಿರ್ತಕ್ಕಂಥದ್ದು ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ತಳಹದಿಯ ಮೇಲೆ ನಿಂತಿದೆ. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ, ಶೈಕ್ಷಣಿಕ ಸ್ವಾತಂತ್ರ್ಯ ಸಿಗಬೇಕು. ಇದು ಸಿಕ್ಕದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಇಲ್ಲದೆ ಹೋದರೆ ನಾವು ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡದೆ ಹೋದರೆ ಪಟ್ಟಭದ್ರ ಹಿತಾಸಕ್ತರು ವಿಜೃಂಭಿಸ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅದಕ್ಕೆ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಅವರು ಇನ್ನೂ ಒಂದು ಎಚ್ಚರಿಕೆಯ ಮಾತುಗಳನ್ನು ಹೇಳಿದರು. ಬಹುಶಃ ಮಾದೇವಪ್ಪ ಹೇಳಿದ್ರು ಅನ್ನೋ ಕಾಣಿಸುತ್ತೆ. ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ತಿಳ್ಕೋಬೇಕು. ನಾವು ಯಾಕೆ ಹಿಂಗಾಗಿದ್ದೀವಿ, ಈಗ ನಾವು ಯಾಕೆ ಅನಕ್ಷರಸ್ಥರಾಗಿದ್ದೀವಿ, ನಾವು ಯಾಕೆ ಬಡತನದಿಂದ ನರಳ್ತಾ ಇದ್ದೀವಿ, ನಮ್ಗೆ ಯಾಕೆ ಸೂರಿಲ್ಲ, ನಾವ್ಯಾಕೆ ಅವಿದ್ಯಾವಂತರಾಗಿದ್ದೀವಿ, ಇದನ್ನ ಇತಿಹಾಸ ಏನು, ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳದೆ ಹೋದರೆ ನಾವು ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಬಸವಾದಿ ಶರಣರು ಸಮ ಸಮಾಜವನ್ನು ಕನಸು ಕಂಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮ ಸಮಾಜದ ಕನಸನ್ನು ಕಂಡಿದ್ರು. ಗಾಂಧೀಜಿಯವರು ಸಮ ಸಮಾಜದ ಕನಸನ್ನು ಕಂಡಿದ್ರು. ಬುದ್ಧ ಸಮ ಸಮಾಜದ ಕನಸನ್ನು ಕಂಡಿದ್ರು. ಈ ಸಮ ಸಮಾಜ ಆಗಬೇಕಲ್ಲ. ಅನೇಕ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ, ನಿಜ. ಆ ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ನಾವೆಲ್ಲರೂ ಕೂಡ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ, ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಳ್ಳಲೇಬೇಕು. ಇವತ್ತು ನಮಗೆ ವೈಜ್ಞಾನಿಕವಾದಂಥ, ವೈಚಾರಿಕವಾದಂಥ ಶಿಕ್ಷಣ ಎಲ್ರಿಗೂ ಸಿಗ್ತಾ ಇಲ್ಲ. ಅದಕ್ಕಾಗಿ ಇನ್ನೂ ವ್ಯವಸ್ಥೆ ಜೊತೆಗೆ ರಾಜಿ ಮಾಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗ ವಿದ್ಯಾವಂತರು ಕೂಡ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಪ್ರೊಫೆಸರ್ಗಳು
ಎಲ್ಲರೂ ಅಲ್ಲ, ಕೆಲವರು. ಅವರೆಲ್ಲರೂ ಕೂಡ ಇನ್ನೂ ಕೂಡ ಮೂಢನಂಬಿಕೆಗಳಿಗೆ ಬಲಿಯಾಗಿದ್ದಾರೆ. ಆ ಮೂಢನಂಬಿಕೆಗಳಿಂದ ದೂರ ಮಾಡಬೇಕಾದ್ರೆ ಏನು ಮಾಡಬೇಕು? ಅವ್ಯಾವ ವಾಸ್ತವಿಕವಾದಂಥ ವಿಚಾರಗಳಲ್ಲ. ನಾನು ಅದಕ್ಕೋಸ್ಕರನೇ ನಮ್ಮ ಸರ್ಕಾರದಲ್ಲಿ ಮೂಢನಂಬಿಕೆಗಳ ವಿರೋಧವಾದಂಥ ಒಂದು ಕಾಯ್ದೆಯನ್ನ ಮಾಡಿದೆ. ಮೂಢನಂಬಿಕೆಗಳ ವಿರೋಧವಾದಂಥ ಒಂದು ಕಾಯ್ದೆಯನ್ನು ಮಾಡಿದೆ. ಆ ಕಾಯ್ದೆಯನ್ನ ಬಹಳ ಜನ ಪಾಲನೆ ಮಾಡ್ತಾ ಇಲ್ಲ. ನೀವು ಇವತ್ತು ಕೂಡ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಜನರಿದ್ದಾರೆ. ಯಾಕಂತಂದ್ರೆ ಪಟ್ಟ ಬಿದ್ದರ ಹಿತಾಸಕ್ತರಿದೆಲ್ಲ ಮನುವಾದಿಗಳು ಅಂತ ಕರಿತೀವಿ ನಾವು ಅವರಿಗೆ. ಈ ಮನುವಾದಿಗಳಿದಾರಲ್ಲ, ಮೂಢನಂಬಿಕೆಗಳನ್ನ ಬಲವಾಗಿ ನಂಬಿಕೊಳ್ಳೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಜಾತಿ ವ್ಯವಸ್ಥೆಯನ್ನು ಗಟ್ಟಿಯಾಗಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ 2013ರಲ್ಲಿ ಮುಖ್ಯಮಂತ್ರಿ ಆದಮೇಲೆ 2023ರಲ್ಲಿ ಮುಖ್ಯಮಂತ್ರಿ ಆದಮೇಲೆ ಅನೇಕ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟೆ. ಜಾರಿಗೆ ಕೊಟ್ಟೆ. ಉದ್ದೇಶ ಸಮಾಜದಲ್ಲಿ ಬದಲಾವಣೆ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬನೆಯನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಪಡ್ಕೊಳ್ಬೇಕು, ಅವರಿಗೆ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇದನ್ನು ಮಾಡಿದ್ರು. ಇದನ್ನೇ ಬಸವಣ್ಣವರು ಹೇಳಿದ್ರು, ಇದನ್ನೇ ಅಂಬೇಡ್ಕರ್ ಅವರು ಕೂಡ ಹೇಳಿದ್ರು, ಇದನ್ನೇ ಬುದ್ಧ ಕೂಡ ಹೇಳಿದ್ರು. ಅದಕ್ಕೆ ನಾವು ಬಸವಣ್ಣನವರ ಜಯಂತಿ ಉತ್ಸವವನ್ನು ಆಚರಣೆ ಮಾಡುವಾಗ ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಬೇಕು, ಶಬ್ದ ಮಾಡಬೇಕು. ನಾವು ಬಸವಣ್ಣನವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೆ ನಾನು ವಿಶ್ವಗುರು ಬಸವಣ್ಣ ಇವರನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಫೋಟೋಗಳು ಹಾಕಿಸ್ತೆ. ನಾನು 2017-18ರಲ್ಲಿ ಫೋಟೋಗಳು ಹಾಕಿಸ್ತೆ. ಸರ್ಕಾರಿ ಕಚೇರಿಗಳಲ್ಲಿ ಫೋಟೋಗಳು ಇರಲೇಬೇಕು ಬಸವಣ್ಣನವ್ರದ್ದು. ಯಾಕಂತಂದ್ರೆ ಬಸವಣ್ಣನ ವಿಚಾರ ಎಲ್ರಿಗೂ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ 2023ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಾಗ ನಾನು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ಸರ್ಕಾರಿ ಆದೇಶ ಬಂತು. ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿಸ್ತೇವೆ. ಆಮೇಲೆ ಬಸವಣ್ಣನ ಕರ್ಮಭೂಮಿ ಇತ್ತಲ್ಲ, ಬೀದರು ಬಸವ ಕಲ್ಯಾಣ ಅನುಭವ ಮಂಟಪ, ಅದನ್ನ ಪುನಃಸ್ಥಾಪನೆ ಮಾಡಲಿಕ್ಕೋಸ್ಕರವಾಗಿ ತೀರ್ಮಾನ ತಗೊಂಡೆ. ಗುರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಅದರ ರಿಪೋರ್ಟ್ ತಗೊಂಡು, ಅದು ರಿಪೋರ್ಟ್ ಬರೋ ಅಷ್ಟೊತ್ತಿಗೆ ನಾನು ಅಧಿಕಾರದಲ್ಲಿ ಇರಲಿಲ್ಲ. ಆಮೇಲೆ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರದಲ್ಲಿ ಅದಕ್ಕೆ ಚಾಲನೆ ಕೊಡ್ತಕ್ಕಂಥ ಪ್ರಯತ್ನ ಆಯಿತು. ಈಗ ಮತ್ತೆ ನಮ್ಮ 23ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅದಕ್ಕೆ ಹಣ ಎಲ್ಲ ಕೊಟ್ಟು ಅನುಭವ ಮಂಟಪ
ಅನುಭವ ಮಂಟಪಕ್ಕೆ ಹಣ ಎಲ್ಲ ಕೊಟ್ಟು ಬಹುಶಃ ಈ ವರ್ಷದ ಕೊನೆ ಆರ್ಥಿಕ ವರ್ಷದಲ್ಲಿ ಸಂಪೂರ್ಣ ಆಗ್ತದೆ ಅಂತಕ್ಕಂಥ ಭರವಸೆ ನನಗಿದೆ. ಸಂಪೂರ್ಣ ಭರವಸೆ ಇದೆ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ಸರ್ಕಾರ ಬಸವಣ್ಣವರ ವಿಚಾರ ನಾವು ಅದನ್ನು ಅನುಸರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾನು ಬಹುಶಃ ಯಾರು ನಂಬ್ಕತ್ರ ಬಿಡ್ತಾರೋ ಬಸವಣ್ಣವರ ಪಕ್ಕ ಅನುಯಾಯಿ. ಅದಕ್ಕೋಸ್ಕರನೇ ಬಸವ ಜಯಂತಿ ನಾನು 2013 ಮುಖ್ಯಮಂತ್ರಿ ಆದ್ನಲ್ಲ, ಮೇ 13, 2013 ಬಸವ ಜಯಂತಿ ಇತ್ತು. ಅವತ್ತೇ ತೀರ್ಮಾನ ಮಾಡಿದೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತೇಳಿ. ಕಾರಣ ಯಾಕೆಂದ್ರೆ ನಮ್ಮ ಸರ್ಕಾರ ಕೂಡ ಬಸವಣ್ಣವರು ಕಂಡಿದ್ದಂಥ ಕನಸಿನ ಸಮಾಜ, ಅಂಬೇಡ್ಕರ್ ಅವರು ಕಂಡಿದ್ದಂಥ ಕನಸಿನ ಸಮಾಜ, ಬುದ್ಧ ಕಂಡಿದ್ದಂಥ ಕನಸಿನ ಸಮಾಜ, ಅಂಬೇಡ್ಕರ್ ಕಂಡಿದ್ದಂಥ ಕನಸಿನ ಸಮಾಜ, ಇಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಎಲ್ಲರನ್ನೂ ಒಳಗೊಂಡ ಈಗ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಗ್ಯಾರಂಟಿ ಯೋಜನೆಗಳು ಮಾಡಿದ್ದೀವಿ. ಯಾವುದಾದ್ರು ಒಂದು ಧರ್ಮಕ್ಕೆ ಸೀಮಿತವಾಗಿ ಮಾಡಿದ್ದೀವ ಅಥವಾ ಒಂದು ಜಾತಿಗೆ ಸೀಮಿತವಾಗಿ ಮಾಡಿದ್ದೀವ? ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ಅವರೆಲ್ಲರೂ ಕೂಡ ಫಲಾನುಭವಿಗಳು. ಮತ್ತೆ ಮಧ್ಯವರ್ತಿಗಳ ಕಾಟ ಇಲ್ಲ. ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಹಣ ಜಮಾ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ ಇದೆ. ಶಕ್ತಿ ಯೋಜನೆ ಕಾರ್ಯಕ್ರಮ ಅಂತಂದ್ರೆ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದು. ಅದರಲ್ಲಿ ಜಾತಿ ಇದೆಯಾ, ಪಕ್ಷ ಭೇದ ಇದೆಯಾ, ಧರ್ಮ ಭೇದ ಇದೆಯಾ? ಎಲ್ಲ ಮಹಿಳೆಯರು ಕೂಡ ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. 7 ಕೋಟಿ ಜನಸಂಖ್ಯೆಯಲ್ಲಿ 3.25 ಕೋಟಿ ಮಹಿಳೆಯರಿದ್ದಾರೆ. ಅವರೆಲ್ಲರೂ ಕೂಡ ಫ್ರೀಯಾಗಿ ಪ್ರಯಾಣ ಮಾಡೋದು. ಕಾರಣ ಯಾಕಪ್ಪ ಅಂತಂದ್ರೆ ಆ ದುಡ್ಡು ಇದೆಯಲ್ಲ, ಟಿಕೆಟ್ ತಗೊಳ್ಳೋ ದುಡ್ಡು ಇದೆಯಲ್ಲ, ಆ ದುಡ್ಡು ಉಳಿತಾಯ ಆಗಬೇಕು, ಬೇರೆ ಬಾಬುಗಳಿಗೆ ಖರ್ಚು ಮಾಡಲಿಕ್ಕೆ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೀವಿ. ಅದರಿಂದ ಬಸವಣ್ಣವರು ಯಾಕೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಚಲನರಹಿತವಾದಂಥ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದು ಚಲನೆ ಸಿಕ್ಕಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಕ್ಕಲಿಕ್ಕೆ ಸಾಧ್ಯ. ಇಲ್ಲಿವರೆಗೆ ಹೋಗೋದೇ ಇಲ್ಲ. ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಗಲ್ಲ. ಅದು ಒಂಥರ ಸಾಂಕ್ರಾಮಿಕ ರೋಗ ಇದ್ದಾಗೆ, ಅಂಟು ರೋಗ. ನಾವು ಇಲ್ಲಿವರೆಗೆ ಮನುಷ್ಯರಾಗಲ್ಲ, ಅಲ್ಲಿವರೆಗೆ ಸಮಾಜ ನಿರ್ಮಾಣ ಆಗಲ್ಲ. ನಾವು ಮನುಷ್ಯರಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳಲ್ಲ. ಯಾವುದೇ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಯಾವ ಧರ್ಮನೂ ಕೂಡ ಹೇಳಲ್ಲ. ಎಲ್ಲ ಧರ್ಮಗಳು ಕೂಡ ಬೋಧನೆ ಮಾಡೋದು ಪ್ರೀತಿ ಮಾಡಿ,
ಪರಸ್ಪರ ಪ್ರೀತಿ ಮಾಡಿ. ಬಸವಣ್ಣವರು ಕೂಡ ಇದೇ ಹೇಳುದು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಮನುಷ್ಯರಾಗ್ತಕ್ಕಂಥ, ಮನುಷ್ಯರಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು, ಪರಸ್ಪರ ಪ್ರೀತಿಸ್ತಕ್ಕಂಥ ಕೆಲಸ. ನಾವು ದೇವ್ರು ಇಲ್ಲ ಅಂತ ಹೇಳಕ್ ಹೋಗಲ್ಲ ನಾನು, ದೇವ್ರು ಇದ್ದಾನೆ. ಆದರೆ ಎಲ್ಲ ಕಡೆ ದೇವರಿದ್ದಾನೆ. ದೇವನೊಬ್ಬ, ನಾಮ ಹಲವು. ಒಬ್ಬನೇ ದೇವರಿರೋದು. ದೇವನೊಬ್ಬ, ನಾಮ ಹಲವು. ಅದಕ್ಕೆ ಬಸವಣ್ಣವರು ಏನು ಹೇಳ್ತಾರೆ ಅಂತಂದ್ರೆ, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಅವರು ಧರ್ಮದ ಬಗ್ಗೆ ಬಹಳ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾರೆ. ಅದಕ್ಕೆ ಅವರು ಸಂಸ್ಕೃತಕ್ಕೆ ಪರ್ಯಾಯವಾದಂಥ ಕನ್ನಡ ಭಾಷೆ ಇದೆಯಲ್ಲ, ಕನ್ನಡ ಆದರೆ ಎಲ್ರಿಗೂ ಅರ್ಥ ಆಗತಕ್ಕಂಥ ಭಾಷೆ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅಲ್ವಾ. ಅವ್ರ ಬೋಧನೆ ಎಲ್ಲ ಕನ್ನಡದಲ್ಲಿದ್ದದ್ದು, ವಚನಗಳೆಲ್ಲ ಕನ್ನಡದಲ್ಲಿದ್ದದ್ದು. ಈಗ ಒಂದು ಪುಸ್ತಕ ಎಂಥದ್ದು, ವಚನ ಸಾಂಸ್ಕೃತಿಕ ನಾಯಕ ಅಂತ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ವಚನಗಳು, ಎಲ್ಲ ವಚನಗಳು ಕೆಲವು ಬಹುತೇಕವಾಗಿ ಸಿಕ್ಕಿದ್ದಾವೆ, ಇನ್ನೂ ಕೆಲವು ಸಿಕ್ಕಿಲ್ಲ ವಚನಗಳು. ಆ ವಚನಗಳ ಮೂಲಕ ಜನರನ್ನ ತಲುಪತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಇನ್ನೊಂದು ಹುಣಸೂರಿನಲ್ಲಿ ಕಾರ್ಯಕ್ರಮ ಇದೆ, ಸ್ವಾಮೀಜಿನೂ ಕೂಡ ಬರಬೇಕು ಕಾರ್ಯಕ್ರಮಕ್ಕೆ, ಅದಕ್ಕೆ ಹೋಗ್ಬೇಕಾಗಿದೆ. ಈ ಬಸವಣ್ಣವ್ರ ವಿಚಾರ ಮಾತಾಡಕ್ಕೆ ಹೋದರೆ ಇದಕ್ಕೆ ಅಂತ್ಯನೇ ಇರೋದಿಲ್ಲ. ಇನ್ನು ಹಿಂಗೆ ಮಾತಾಡ್ತಾ ಇರಬೇಕಾಗುತ್ತೆ. ಅದಕ್ಕೆ ಬಸವ ಬಳಗದವರು, ನಾನು ಹಿಂದೆ ಒಪ್ಕೊಂಡಿದ್ದೆ, ಇಲ್ಲಿ 5 ಕೋಟಿ ರೂಪಾಯಿನ ಬಸವ ಭವನಕ್ಕೆ ಕೊಡ್ತೀನಿ ಅಂತ ಹೇಳಿದೆ. ಈಗ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೆ ಬಸವ ಭವನ ನಿರ್ಮಾಣ ಮಾಡಿ ಅಂತ ಹೇಳ್ತಾ, ಇವತ್ತು ಅತ್ಯಂತ ಸಂತೋಷದಿಂದ ಈ ಬಸವ ಜಯಂತಿಯನ್ನು ಉದ್ಘಾಟನೆ ಮಾಡಿ, ಮತ್ತೊಮ್ಮೆ ಸಿದ್ದರಾಮ ಶರಣರಿಗೆ ಅಭಿನಂದನೆಗಳನ್ನು ಸರ್ಕಾರದ ಪರವಾಗಿ ಹೇಳಿ, ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ, ಯಾವ ಜನ್ಮನೂ ಇಲ್ಲ. ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿದ್ದೆ, ಅದಕ್ಕೋಸ್ಕರವಾಗಿ ಈ ಥರ ನೀನು ಯಾಕಪ್ಪ ಅವಿದ್ಯಾವಂತನಾಗಿದ್ಯಾ, ನೀನು ಯಾಕಪ್ಪ ಬಡವನಾಗಿದೆಯಾ, ಹೊಟ್ಟೆಗಿಲ್ಲ ನಿನಗೆ ಯಾಕೆ ಸೂರಿಲ್ಲ, ನಿನಗೆ ಯಾಕೆ ಆಸ್ತಿ ಇಲ್ಲ ಅಂತಂದರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿದ್ದೆ, ಅದಕ್ಕೋಸ್ಕರವಾಗಿ ಈ ಜನ್ಮದಲ್ಲಿ ಹಿಂಗೆ ಹುಟ್ಟಿದ್ದೀನಿ. ಇದನ್ನು ಪಟ್ಟಭದ್ರರು ಹಿತಾಸಕ್ತರು ಹುಟ್ಟಾಕಿರ್ತಕ್ಕಂಥದ್ದೇ ಹೊರತು ಇದು ಸತ್ಯ ಅಲ್ಲ ಅಂತಕ್ಕಂಥದ್ದನ್ನು ಬಸವಾದಿ ಶರಣರು ಸಾರಿ ಹೇಳಿದರು. ಯಾವುದು ಸತ್ಯ ಅಲ್ಲ. ಅದಕ್ಕೆ ಬಸವಣ್ಣವರು, ನಾವೆಲ್ಲ ಕೂಡ ಮನುಷ್ಯರಾಗಿ ಬದುಕಬೇಕು. ಬಸವಾದಿ ಶರಣರಿದ್ದಲ್ಲ,
ಅವರು ಹೆಚ್ಚಾಗಿ ತಳ ಸಮುದಾಯದಿಂದ ಬಂದಂಥವ್ರು, ಮೇಲ್ವರ್ಗದಿಂದ ಬಂದವರು ಬಹಳ ಕಡಿಮೆ. ತಳ ಸಮುದಾಯದಿಂದ ಬಂದಂಥವ್ರು ಅವಿದ್ಯಾವಂತರು, ಶಿಕ್ಷಣ ಸಂಸ್ಕೃತಿ ಇರಲಿಲ್ಲ. ನಾವೆಲ್ಲರೂ ಕೂಡ ಸಾವಿರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದವರು. ಬಹುಶಃ ಎಲ್ರಿಗೂ ಅಕ್ಷರ ಸಂಸ್ಕೃತಿ ಸಿಕ್ಕಿದ್ರೆ, ಕಲಿತಕ್ಕಂಥ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಇಷ್ಟೊಂದು ಅಸಮಾನತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಸವಾದಿ ಶರಣರು ಲಿಂಗಾಯತ ಧರ್ಮವನ್ನು ಪ್ರಾರಂಭ ಮಾಡಿದ್ರು. ಅದು ಯಾಕೆ ಪ್ರಾರಂಭ ಮಾಡಿದ್ರು ಅಂತಂದ್ರೆ ವೈದಿಕ ಧರ್ಮಕ್ಕೆ ವಿರುದ್ಧವಾಗಿ ಮಾಡಿದ್ರು. ವೈದಿಕ ಧರ್ಮಕ್ಕೆ ಪರ್ಯಾಯವಾದಂಥ ಒಂದು ಧರ್ಮವನ್ನು ಮಾಡಿದ್ರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ವೈದಿಕ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇತ್ತು, ಚತುರ್ವರ್ಣ ವ್ಯವಸ್ಥೆ ಇತ್ತು. ಈ ಚತುರ್ವರ್ಣ ವ್ಯವಸ್ಥೆಯನ್ನ ಪ್ರತಿಪಾದನೆ ಮಾಡಿದರೆ ವೈದಿಕ ವ್ಯವಸ್ಥೆ, ವೈದಿಕ ಧರ್ಮದ ವ್ಯವಸ್ಥೆ. ಇದಕ್ಕೆ ಪರ್ಯಾಯವಾಗಿ ಮಾಡದಂಥದ್ದೇ ಮಾನವೀಯತೆಯಿಂದ ಕೂಡಿರ್ತಕ್ಕಂಥ, ಎಲ್ಲರೂ ಸಮಾನತೆಯಿಂದ ಇರ್ತಕ್ಕಂಥ, ಸಮಾನ ಅವಕಾಶಗಳಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದವರು ಬಸವಾದಿ ಶರಣರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. 12ನೇ ಶತಮಾನದಲ್ಲಿ ಬುದ್ಧ 2500 ವರ್ಷಗಳ ಹಿಂದೆ ಅನೇಕ ಸಮಾಜ ಸುಧಾರಕರು ಪ್ರಯತ್ನ ಮಾಡಿದ್ದಾರೆ ಅಂತಂದ್ರೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜ ಇದು. ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ. ಈ ಸಮಾಜದ ಬದಲಾವಣೆಗೆ ಪ್ರಯತ್ನಗಳನ್ನ ಬಹಳ ವರ್ಷಗಳಿಂದ ಬುದ್ಧನ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಮಾಡ್ತಾ ಬಂದಿದ್ದೇವೆ. ಆದರೂ ಕೂಡ ಇನ್ನೂ ಜಾತಿ ವ್ಯವಸ್ಥೆ ಹೋಗಿಲ್ಲ ಅಂತಕ್ಕಂಥ ಚಿತ್ರವನ್ನ ಸಮಾಜದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಜಾಸ್ತಿ ವ್ಯವಸ್ಥೆಗೆ, ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದು ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ, ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಚಲನೆ ಯಾವಾಗ ಸಿಗ್ತದಪ್ಪ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಂದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಇಲ್ಲದಿದ್ರೆ ಇದೆ. ಯಾಕಂದ್ರೆ ಬಸವಣ್ಣ 12ನೇ ಶತಮಾನದಲ್ಲಿ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆ ಎನಿಸಯ್ಯ, ಕೂಡಲ ಸಂಗಮ ದೇವ ಅಂತ 12ನೇ ಶತಮಾನದಲ್ಲೇ ಹೇಳುತ್ತೆ. ಇವತ್ತು ವ್ಯವಸ್ಥೆ ಇನ್ನೂ ಕೂಡ ಇವನಾರವ ಅಂತ ಅನ್ನೋದೇ ಇದೆಯೇ ಹೊರತು ಇವ ನಮ್ಮವ ಅಂತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿಲ್ಲ. ಆಗಿದೆಯಾ? ಆಗಿಲ್ಲ ಅಲ್ಲ. ನಮ್ಮವ
ಅಂತಕ್ಕಂಥ ವ್ಯವಸ್ಥೆ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಬಸವಣ್ಣ ಇವತ್ತು ಬೇಕಾಗ್ತದೆ, ಮುಂದೆನೂ ಬೇಕಾಗ್ತದೆ. ಬಸವ ವಿಚಾರಗಳು ಇವತ್ತು ಬೇಕಾಗ್ತದೆ, ಮುಂದೆನೂ ಬೇಕಾಗ್ತದೆ. ಬಸವಣ್ಣವರು, ಬಸವಾದಿ ಶರಣರು ಕಾಯಕ ಮತ್ತು ದಾಸೋಹ ಎರಡು ತತ್ವಗಳನ್ನು ಸಮಾಜಕ್ಕೆ ಬಿಟ್ಟರು. ಎಲ್ಲ ವೃತ್ತಿಗಳು ಕೂಡ ಸಮಾನ, ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ, ಎಲ್ಲ ವೃತ್ತಿಗಳು ಕೂಡ ಸಮಾನ. ಮತ್ತೆ ಎಲ್ಲರೂ ಕೂಡ ಕಾಯಕ ಮಾಡಬೇಕು, ಕಾಯಕ ಎಲ್ಲರೂ ಕೂಡ ಮಾಡಬೇಕು. ಕಾಯಕ ಪ್ರಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು. ಉತ್ಪಾದನಾ ಪ್ರಕ್ರಿಯೆಗಳಿದಾವಲ್ಲ, ಆ ಉತ್ಪಾದನಾ ಪ್ರಕ್ರಿಯೆಗಳ ಸಂಪತ್ತನ್ನು, ಉತ್ಪಾದನಾ ಪ್ರಕ್ರಿಯೆಗಳು ಆ ಸಂಪತ್ತನ್ನು ಉತ್ಪಾದನೆ ಮಾಡ್ತೀವಲ್ಲ, ಆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ತೊಡಗಿಸ್ಕೋಬೇಕು. ಮತ್ತೆ ಆ ಉತ್ಪಾದನೆ ಸಂಪತ್ತು ಉತ್ಪಾದನೆ ಆಗ್ತದಲ್ಲ, ಅದನ್ನು ಎಲ್ಲರೂ ಸಮವಾಗಿ ಹಂಚ್ಕೋಬೇಕು. ಇದೇ ಕಾಯಕ ಮತ್ತು ದಾಸೋಹ ಅಂತಕ್ಕಂಥದ್ದು. ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಪ್ರೊಡಕ್ಷನ್